ತುಂಬ ಖುಷಿ ಆಗ್ತಿದೆ. ಇದು ನನ್ನ ಮೊದಲನೇ ಸಿನಿಮಾ, ಎಲ್ರಿಗೂ ಗೊತ್ತಿರೋ ಹಾಗೆ. ಪುಟ್ಟಗೌರಿ ಮದುವೆ ಸೀರಿಯಲಿಂದ ಎಲ್ಲರೂ ನನ್ನ ಗುರುತಿಸ್ತಾರೆ. ನನ್ನ ನಿಜವಾದ ಹೆಸರು ರಂಜನಿ ರಾಘವನ್. ಇದು ಸಿನಿಮಾ ನನ್ನ ಕನಸು ಅಂತ ಹೇಳೋದಕ್ಕಾಗಲ್ಲ. ಈ ಸಿನಿಮಾದ ಕತೆ ನನಗೆ ಸಿನಿಮಾ ಮಾಡೋ ಹಾಗೆ ಆಯಿತು. ಇದಕ್ಕೂ ಮುಂಚೆ ಸುಮಾರಷ್ಟು ಆಫರ್ ಬಂದಿತ್ತು, 4-5. ಆದರೆ ಅದೆಲ್ಲ ನನಗಷ್ಟು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ನನಗೆ ಮುಖ್ಯವಾಗಿ ನನ್ನ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಇರೋ ಕ್ಯಾರೆಕ್ಟರ್ನೇ ಮಾಡಬೇಕು ಅಂತ ಒಂದು ತಲೆಯಿದೆ. ಆಮೇಲೆ ವರ್ಸಟೈಲ್ ಆಗಿರೋ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಈ ಸಿನಿಮಾಲಿ ನನ್ನ ಕ್ಯಾರೆಕ್ಟರೈಸೇಷನ್, ಆಮೇಲೆ ಇಡೀ ಸಿನಿಮಾದಲ್ಲಿ ನಾನು ಇರ್ತೀನಿ. ಕತೆ, ಈ ಸಿನಿಮಾದಲ್ಲಿ ಒಂದು ಹೊಸತನ, ಒಂದು ಕಾಂಟ್ರಾಸ್ಟ್ ಆಫ್ ವಿಲೇಜ್ ಆ್ಯಂಡ್ ಸಿಟಿ, ಆ ಎರಡು ಫ್ಯಾಮಿಲಿ, ಅವರಿಬ್ಬರು ಥಾಟ್ಸ್, ಆ ಡೈಲಮಾ ಇನ್ ಥಾಟ್ಸ್, ಈ ಪ್ರತಿಯೊಂದು ವಿಷಯಗಳು ಸಣ್ಣ ಸಣ್ಣದಾಗಿ ಹೇಳ್ತಾ ಹೋಗಿದ್ದಾರೆ. ನಮ್ಮ ಟೆಕ್ನಿಷಿಯನ್ಸ್ ಅವರು ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರು ಕೂಡ, ಕ್ಯಾಮ್ರಾಮ್ಯಾನ್, ಡೈರೆಕ್ಟರ್. ಮತ್ತು ಇಲ್ಲಿ ನನಗೆ ಆಲ್ಮೋಸ್ಟ್ ನಾನು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು. ಸೊ ನಾನು ಒಂದು ವರ್ಷ ಥಿಯೇಟರಲ್ಲಿದ್ದೆ. ಹಾಗಾಗಿ ನನ್ನ ಪಾತ್ರಕ್ಕೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ನೇ ಮಾಡಬೇಕು. ಮತ್ತು ನನ್ನ ಸೀರಿಯಲ್ ಇನ್ಫ್ಲುಯೆನ್ಸ್ ಕೂಡ, ನನಗೆ ಸೀರಿಯಲಲ್ಲಿ ಒಂದು ಮಟ್ಟಕ್ಕೆ ಜನ ತುಂಬ ಇಷ್ಟಪಡ್ತಾರೆ, ನನಗೆ ಗೌರವ ಕೊಡ್ತಾರೆ. ಸೊ ಆ ಇಮೇಜ್ಗೆ ಧಕ್ಕೆ ಬಾರದಿರೋಂಥ ಪಾತ್ರಗಳನ್ನೇ ಮಾಡಬೇಕು. ಅಂದರೆ ಸೀರೆ ಉಟ್ಕೊಂಡೇ ಮಾಡಬೇಕು, ಅಳೋ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅಲ್ಲ. ಅಂದರೆ ಒಂದು ಕಲ್ಚರ್ಡ್ ಫ್ಯಾಮ್ಲಿ, ಒಂದು ನೋಡಿದ್ರೆ ನಮ್ಮನೆ ಹುಡುಗಿ ಅಂತ ಅನ್ನಿಸ್ಬೇಕು. ಸದ್ಯಕ್ಕೆ ನನಗೆ ಆ ಒಂದು ಇಮೇಜ್ನೇ ಕಂಟಿನ್ಯೂ ಮಾಡಿಕೊಂಡು ಆ ಥರ ಪಾತ್ರನೇ ಮಾಡಬೇಕು ಅಂತ ತಲೆಯಲ್ಲಿತ್ತು. ಹಾಗಾಗಿ ನನಗೆ ರಾಜಹಂಸ ಒಂದು ಒಳ್ಳೆಯ ಅವಕಾಶ. ಮತ್ತು ಇದರಲ್ಲಿ ಟೈಟಲ್ ರೋಲ್, ಹೀರೋ ಹೆಸರು, ಹಂಸ ನನ್ನ ಹೆಸರು. ಆಮೇಲೆ ಇನ್ನೊಂದಷ್ಟು ಅಂಶಗಳನ್ನ ಇಟ್ಕೊಂಡು ರಾಜಹಂಸ ಅಂತ ಟೈಟ್ಲನ್ನ ಇಟ್ಟಿದ್ದಾರೆ. ಹೇಗೆ ಈ ಹಂಸ ಕ್ಷೀರ ನ್ಯಾಯ, ಒಳ್ಳೆಯದನ್ನು ತಗೊಂಡು ಕೆಟ್ಟದನ್ನು ಬಿಡಬೇಕು ಅನ್ನೋದು. ಸೊ ಇದೆಲ್ಲದರ ಉದ್ದೇಶದಿಂದ ಈ ಸಿನಿಮಾಗೆ ರಾಜಹಂಸ ಅಂತ ಟೈಟಲ್ ಇಟ್ಟಿದ್ದಾರೆ. ಅದರಲ್ಲಿ ನನ್ನ ಟೈಟಲ್ ರೋಲ್ ಕೂಡ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಹರ್ಷ ಅರ್ಜುನ್ ಅಂತ. ಈ ಹಿಂದೆ ನೀವು ನನ್ನನ್ನು ಬಬ್ಲುಷ ಚಿತ್ರದಲ್ಲಿ ನಾಯಕ ನಟನಾಗಿ ನೋಡಿರ್ತೀರ. ಈ ಸಿನಿಮಾದ ಮುಖಾಂತರ ನಾನು ಖಳನಟನಾಗಿ ಕಾಣಿಸ್ಕೊಳ್ತಾ ಇದ್ದೀನಿ. ನಾಯಕ ಖಳನಟ ಅನ್ನೋಕ್ಕಿಂತಲೂ ನನಗೆ ಭಾಳ ಮುಖ್ಯ ಆಗಿರೋದ್ರಿಂದ ಈ ಪಾತ್ರನ ನಾನು ಮಾಡಿದ್ದು. ಮಹಾಬಲ ಅನ್ನುವಂಥ ಒಂದು ಕ್ಯಾರೆಕ್ಟ್ರು, ತೀರ್ಥಹಳ್ಳಿಯ ಸೊಗಡಿರುವಂಥ ಒಂದು ಕ್ಯಾರೆಕ್ಟ್ರು ಸಿನಿಮಾದಲ್ಲಿ ಭಾಳ ಮುಖ್ಯವಾಗಿರೋ ಪಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೂಟೀನ್ ವಿಲನ್ಸ್ ಬಿಟ್ಟು ಇಟ್ಸ್ ಅ ವೆರಿ ಮೇಜರ್ ಕ್ಯಾರೆಕ್ಟರ್. ಇಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕಂತಲೇ ಸಾಕಷ್ಟು ಸ್ಪೇಸ್ ಇರುವಂಥ ಪಾತ್ರ ಇದು. ಆ್ಯಂಡ್ ಇದರಲ್ಲಿ ಬರುವ ಸಂಭಾಷಣೆ ಭಾಳ ವಿಶೇಷವಾಗಿರುತ್ತೆ. ನನಗೆ ವೈಯಕ್ತಿಕವಾಗಿ ಭಾಳ ಖುಷಿ ಕೊಟ್ಟಂಥದ್ದು. ಆಮೇಲೆ ಇದರ ಇಂಟ್ರೊಡಕ್ಷನ್ ಭಾಳ ವಿಶೇಷವಾಗಿರುತ್ತೆ. ಆ್ಯಂಡ್ ಹೋಲ್ ಟೀಮ್, ನನ್ನ ಎಲ್ಲ ಸ್ನೇಹಿತರು ಸೇರಿ ಮಾಡ್ತಾ ಇರುವಂಥದ್ದು, ಡೈರೆಕ್ಟರ್ ಆಗಿರ್ಬೋದು, DOP ಆಗಿರ್ಬೋದು, ಅಥವಾ ಇದಕ್ಕೆ ಸಂಭಾಷಣೆ ಬರೆದಂಥ ನನ್ನ ಗುರುಗಳಾಗಿರ್ಬೋದು ಧನಂಜಯ್ ದಿಡ್ಗಾನವರು. ಸೊ ಎಲ್ಲರೂ ನನ್ನ ಟೀಮ್ ಆಗಿರೋದ್ರಿಂದ ಇವನ್ ಪ್ರೊಡಕ್ಷನ್ ಹೌಸು ಜನಮನ ಸಿನಿಮಾ ಅಂತ ಏನಿದೆ, ಸುಮಾರು ಜನ ಅವರ ಮನಸ್ಸಿಂದ ಈ ಸಿನಿಮಾನ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾತ್ರ ಈ ಸಿನಿಮಾದ ಮುಖಾಂತರ ನಿಜವಾಗ್ಲೂ ಎಲ್ರಿಗೂ ಒಂದು ಒಳ್ಳೆ ಹೆಸರು ತಂದು ಕೊಡುತ್ತೆ ಈ ಸಿನಿಮಾ. ಅದು ನಾಯಕ ಆಗಿರ್ಬೋದು, ನಿರ್ದೇಶಕರು, ಮ್ಯೂಸಿಕ್ ಡೈರೆಕ್ಟ್ರು, ಪ್ರತಿಯೊಬ್ಬರಿಗೂ ಇದೊಂದು ಹೆಸರು ತಂದು ಕೊಡುತ್ತೆ ಅನ್ನುವಂಥ ನಂಬಿಕೆ ನನಗೆ ವೈಯಕ್ತಿಕವಾಗಿದೆ. ಬಿಕಾಸ್ ಅಷ್ಟು ಪ್ರಾಮಿಸಿಂಗ್ ಆಗಿ ಈ ಸಿನಿಮಾನ ಮಾಡಿದ್ದಾರೆ. ಎಷ್ಟೋ ಜನ ನಿರ್ದೇಶಕರಿಗೆ ಸಿನಿಮಾನ ಹೋಮ್ವರ್ಕ್ ಮಾಡ್ಕೊಂಡು ಬಿಡ್ತಾರೆ, ಒಂದು ಪೇಪರಲ್ಲಿ ಬರ್ಕೊಂಡು ಬಿಡ್ತಾರೆ, ಆ ಥರ ಎಲ್ಲ ಆಗುತ್ತೆ. ದುಡ್ಡು ಕೊಟ್ಟರೂ ಕೂಡ ಅದನ್ನು ತೆರೆ ಮೇಲೆ ಅದನ್ನು ಕಟ್ಟಿಕೊಡೋದು ಭಾಳ ಕಷ್ಟವಾದ ಕೆಲಸ ಆಗಿರುತ್ತೆ. ಬಟ್ ನನಗೆ ಜಡೇಶ್ ಅಣ್ಣ ಅಂತಲೇ ನಾನು ಕರೆಯೋದವ್ರನ್ನ, ಜಡೇಶ್ ಅಣ್ಣವ್ರ ಮೇಲೆ ನನಗೆ ಸಿಕ್ಕಾಪಟ್ಟೆ ನಂಬಿಕೆ ಏನಂತಂದರೆ ಆ ಟೀಮ್ ಹಂಗಿದೆ. ದೇ ಹ್ಯಾವ್ ವರ್ಕ್ಡ್ ರಿಯಲಿ ವೆರಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಭಾಳ ನಂಬಿಕೆ ಇದೆ ಈ ಸಿನಿಮಾದಿಂದ. ಸುಮಾರು ಜನ ಪ್ರತಿಭಾವಂತ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಆಗ್ತಾರೆ ಅನ್ನೋಂಥ ನನಗೆ ನಂಬಿಕೆ ಇದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಗೌರಿಶೇಖರ್ ಅಂತ. ನಾನು ಇದಕ್ಕಿಂತ ಮುಂಚೆ ಜೋಕಾಲಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಜೋಕಾಲಿ ಅಂದರೆ ನಿಮಗೆ ನೆನಪಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಂದೊಂದು ಸಾಂಗ್ ತುಂಬ ದೊಡ್ಡ ಹಿಟ್ಟಿತ್ತು. ಈಗಲೂ ಎಟ್ ಪ್ರೆಸೆಂಟ್ ಪ್ಲೇ ಆಗ್ತದೆ. ಚುಚ್ಚಿ ಚುಚ್ಚಿ ಕೊಂದೆಯಲ್ಲೇ ಅಂತೇಳಿ ಯಾವಾಗಲೂ ಒಂದು ನಿಮ್ಮ ಪಾಲಿಮರಲ್ಲೇ ಇರ್ಬೋದು, ಯೂಟ್ಯೂಬಲ್ಲೇ ಇರ್ಬೋದು, ಯಾವಾಗಲೂ ಪ್ಲೇ ಆಗ್ತಾ ಇರುತ್ತೆ. ಜೋಕಾಲಿ ಆದ ನಂತರ ಈಗ ಮಾಡ್ತೇವೆ, ಸುಮಾರು 4-5 ವರ್ಷಗಳ ನಂತರ ಮಾಡ್ತಾ ಇರೋಂಥ ಸಿನಿಮಾ ರಾಜಹಂಸ ಟೈಟ್ಲಲ್ಲೇ ಇದೆ ಒಂದು ರಿಚ್ನೆಸ್ಸು, ಒಂದು ಲ್ಯಾವಿಶು. ಆ ಸಿನಿಮಾ ಟೈಟ್ಲು ಕೂಡ ತುಂಬ ಒಂದು ಅಟ್ರ್ಯಾಕ್ಟಿವ್ ಆಗಿದೆ. ರಾಜಹಂಸ ಸಿನಿಮಾದ ಈಗ ಆಲ್ರೆಡಿ ಒಂದು 58 ದಿವಸದ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ಅಂದರೆ ಓವರಾಲ್ ಒಂದು 58 ದಿವಸದಲ್ಲಿ ತೀರ್ಥಹಳ್ಳಿ ಒಂದು 25 ದಿವಸ ಮಾಡಿದ್ವಿ. ತೀರ್ಥಹಳ್ಳಿನ ಮಾಮೂಲಿಯಾಗಿ ನೀವೆಲ್ಲರೂ ನೋಡಿದಿರೋದು ಬಿಟ್ಟು ಬೇರೆ ಥರದ ತೀರ್ಥಹಳ್ಳಿನ ಸ್ವಲ್ಪ ನೋಡ್ಬೋದು. ಅಂದರೆ ಹೊಸ ಲೊಕೇಶನ್ಗಳು ಆ ಥರ ಇದೆ. ಬ್ಯಾಂಗ್ಳೂರಲ್ಲಿ ಒಂದು 33 ದಿವಸ ಮಾಡಿದ್ವಿ. ಅದರ ಜೊತೆಗೆ ಆ್ಯಕ್ಚುಲಿ ಇನ್ನು ನೆಕ್ಸ್ಟ್ ಒಂದು ಸಾಂಗ್ ಇದೆ, ಸಾಂಗ್ ಶೂಟು ಒಂದು ಅಬ್ರಾಡ್ ಅಂದ್ಕೊಂಡಿದ್ವಿ. ಇಲ್ಲ ಅಂತಂದರೆ ರಾಮೋಜಿರಾವ್ ಫಿಲ್ಮ್ ಸಿಟಿ ಈ ಥರ ಒಂದು ಪ್ಲ್ಯಾನ್ ಮಾಡ್ತಾಯಿದ್ವಿ. ಅದನ್ನು ಬಿಟ್ಟು ಒಂದು 4 ರಿಂದ 5 ದಿವಸ ಒಂದು 3 ಸ್ಟೇಟ್ ಶೂಟ್ ಇದೆ. ಅಂದರೆ
ಕಾಶಿ, ಉತ್ತರಾಂಚಲು, ಹರಿದ್ವಾರ, ಹಿಮಾಚಲ್ ಪ್ರದೇಶ ಈ ಥರ ಒಂದು ಶೂಟ್ ಬ್ಯಾಲೆನ್ಸ್ ಇದೆ. ಈಗ ಪ್ರೆಸೆಂಟ್ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಅಂದರೆ ಈಗ ಡಬ್ಬಿಂಗು, ಆಮೇಲೆ ರೀ ರೆಕಾರ್ಡಿಂಗ್ ಇನ್ನೂ ಹೊರಟಿಲ್ಲ. ಸಣ್ಣ ಪುಟ್ಟ ಬೇರೆ ಬೇರೆ ಒಂದು ಎಡಿಟಿಂಗ್ ಇದೆಲ್ಲ ಪ್ರೊಸೆಸ್ ನಡೀತಿದೆ. ಈ ಸಿನಿಮಾದ ಡೈರೆಕ್ಟರ್ ಬಂದು ರಾಜಾ ಹುಲಿ, ರುದ್ರತಾಂಡವ ಸಿನಿಮಾಗೆ ಡೈರೆಕ್ಟರ್ ಆಗಿದ್ದು, ಆಮೇಲೆ ರುದ್ರತಾಂಡವ ಸಿನಿಮಾದ ಡೈಲಾಗ್ ರೈಟರ್ ಆದಂಥ ಜಡೇಶ್ ಅವರು ನಿರ್ದೇಶನ ಮಾಡ್ತಾಯಿದ್ದಾರೆ. ಜಡೇಶ್ ಅವರು ನಾನು ನಿಯರ್ಲಿ ಒಂದು 6 ವರ್ಷದಿಂದ ತುಂಬ ಆತ್ಮೀಯರು. ಸಿನಿಮಾ ಮಾಡಿದರೆ ಒಟ್ಟಿಗೆ ಮಾಡಬೇಕು ಅಂತ ಕನಸು ಕಂಡವರು. ಆ ದಿವಸ ಇವತ್ತು ಬಂದಿದೆ. ಅಂದರೆ ನಾನು ಜಡೇಶ್ ಒಂದು 2 ರಿಂದ 3 ವರ್ಷ ರೂಮ್ಮೇಟ್. ಅದಾದ ನಂತರ ಸಿನಿಮಾ ಮಾಡಿದರೆ ಒಟ್ಟಿಗೆ ಮಾಡಬೇಕಂದ್ರೆ ಇವತ್ತು ಈ ಹಂತಕ್ಕೆ ಬರೋದಕ್ಕಿಂತ ಮುಂಚೆ ಒಂದು 3-4 ವರ್ಷ ಈ ಸಿನಿಮಾದ ಬಗ್ಗೆ ತುಂಬ ವರ್ಕ್ ಮಾಡಿದ್ದೀವಿ. ನಮ್ಮ ಟೋಟಲ್ ಡೈರೆಕ್ಷನ್ ಟೀಮ್ ಹೇಳಬೇಕು ಅಂತಂದರೆ 8 ಜನ ಒಂದು ಡೈರೆಕ್ಷನ್ ಟೀಮು. ನನ್ನನ್ನು ಆ ಒಂದು ಟೀಮ್ ಒಳಗೆ ಸೇರಿಸ್ಕೊಂಡ್ರೆ ಎಲ್ಲರೂ ಒಂದು ಟೀಮ್ ಅಂದರೆ ನಿಯರ್ಲಿ ಒಂದು ವರ್ಷಗಟ್ಟಲೆ ಒಂದು ಪ್ರಯತ್ನ ಪಟ್ಟು ಮಾಡಿರೋಂಥ ಒಂದು ಸಿನಿಮಾ. ಒಂದು ಟೈಟ್ಲನ್ನು ಹುಡುಕೋದ್ರಿಂದ ಹಿಡಿದು ಒಂದು ಪೋಸ್ಟರ್ ಡಿಸೈನಿಂದ ಹಿಡಿದು ಒಂದು ಸಿನಿಮಾನ ಯಾವ ಥರ ಮಾಡಬೇಕು, ಹೇಗಿರಬೇಕು. ಅಂದರೆ ಆ್ಯಸ್ ಯೂಶುವಲ್ ಆಗಿ ಹೊಸಬ್ರು ಸಿನಿಮಾ ಅಂದಾಗ ಒಂದು 35-40 ದಿವಸ ಶೂಟ್ ಅಂದರೆ, ಬಟ್ ನಾನು ಆಲ್ರೆಡಿ ಒಂದು 58 ದಿವಸ 70 ದಿವಸ ಓವರಾಲ್ ಶೂಟ್ ಅಂತ ಅಂದಾಗ ಸಿನಿಮಾ ಏನು ಕೇಳುತ್ತೆ, ಏನು ಬೇಡುತ್ತೆ, ಆ ಥರದ್ದು ಪ್ರತಿಯೊಂದು ಹಂತದಲ್ಲೂ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಯಾಕಂದರೆ ಸ್ವಲ್ಪ ದುಡ್ಡಿಂದು ಅಥವಾ ಇನ್ನೊಂದು ಹೆಚ್ಚು ಕಡಿಮೆ ಆದರೆ 4-6 ದಿವಸ ನಿಧಾನ ಆದ ಕೂಡಲೇ ಏನೂ ಆಗೋಲ್ಲ. ಬಟ್ ಸಿನಿಮಾ ಒಂದೊಂದು ಸೀನ್ ಏನು ಕೇಳುತ್ತೆ ಅಥವಾ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಿ ಸಿನಿಮಾ ಮಾಡಬಾರ್ದು ಅಂತ ಮಾಡಿದ್ವಿ. ಯಾಕೆಂದರೆ ಸಿನಿಮಾ ಪದೇ ಮಾಡೋದಕ್ಕಾಗಲ್ಲ. ಪದೇ ಪ್ರಯತ್ನ ಮಾಡೋಂಥ ಶಕ್ತಿನೂ ನಮ್ಮ ಹತ್ರ ಯಾರ ಹತ್ರನೂ ಇರಲ್ಲ. ಅಂದರೆ ಒಂದು ಹಣಕಾಸಿಂದ ಇರ್ಬೋದು, ಬೇರೆ ಥರದ್ದು ಯಾವುದೇ ರೀತಿ. ಏಕೆಂದರೆ ನಾವೆಲ್ಲ ಇಂಡಸ್ಟ್ರಿ ಬಂದು 8 ರಿಂದ 10 ವರ್ಷ ಆಗೋಯ್ತು. ಹಾಗಾಗಿ ತುಂಬ ಅಷ್ಟು ಪ್ರಯತ್ನಗಳನ್ನು, ತುಂಬ ಹೋರಾಟಗಳನ್ನು ಮಾಡಿ ಒಂದೊಂದು ವಿಚಾರಗಳನ್ನು ಅಥವಾ ಒಂದೊಂದನ್ನು ಫೈನಲ್ ಮಾಡೋಷ್ಟು ತುಂಬ ಯೋಚನೆ ಮಾಡಿ ಒಂದು ತುಂಬ ಯಾವುದೇ ರೀತಿಯಾದ ಒಂದು ಸಿನಿಮಾಕ್ಕೆ ಒಂದು ಕಥೆಗೆ ನಷ್ಟ ಆಗದ ರೀತಿಯಲ್ಲಿ ನಾವೆಲ್ಲ ರೀತಿಯಲ್ಲಿ ಇದು ಮಾಡಿದ್ವಿ. ಖಂಡಿತವಾಗೂ ಬೇಸಿಕಲಿ ನಾನು ಒಂದು 4 ರಿಂದ 5 ಸಿನಿಮಾ ಅಪ್ಪು ಸರ್ ಜೊತೆಗೆ, ಸುದೀಪ್ ಸರ್ ಜೊತೆಗೆ, ಶಿವಣ್ಣ ಸರ್ ಜೊತೆಗೆ ಎಲ್ಲರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನಾನು ಸುಮಾರು ಈಗ ಒಂದು 8 ವರ್ಷದಿಂದ ಕೆಲಸ ಮಾಡಿದಂಥ. ಅದಾದಮೇಲೆ ಜೋಕಾಲಿ ಸಿನಿಮಾ ಮಾಡಿದ್ದೆ. ನಾನು ಆ್ಯಕ್ಚುಲಿ ಸ್ಟೇಟ್ ಲೆವೆಲ್ ಜಿಮ್ನಾಸ್ಟಿಕ್ ಪ್ಲೇಯರು ಈ ಥರ ಎಲ್ಲಾಗಿ ಅಣಜಿ ನಾಗರಾಜ್ ಅವ್ರ ಜೊತೆ ಮಾಡಿದ್ದೆ. ಬಟ್ ಸಿನಿಮಾ ನನಗೇನಾದರೂ ಸಕ್ಸಸ್ ಕೊಡದೇ ಇದ್ದರು ಬೇರೆ ರೀತಿಯಲ್ಲಿ ಯಾವುದೋ ಒಂದು ಸಾಂಗ್ ಇರ್ಬೋದು, ಇವತ್ತು ತುಂಬ ದೊಡ್ಡ ಹಿಟ್ಟಾಗಿದೆ, ಈ ಥರದ್ದೆಲ್ಲ ಇದೆ. ಒಂದಿಷ್ಟು ಏನೋ ಒಂದು ನನ್ನ ಸಿನಿಮಾಗೆ ಈಗ ನಾನು ಏನೂ ಇಲ್ಲ ಖಾಲಿ ಅಂತ ಹೇಳೋದಕ್ಕಾಗಲ್ಲ. ಏನೋ ಒಂದು ವಿಚಾರ ಇದೆ ನನ್ನಲ್ಲಿ. ನಾನು ಅಂದರೆ ಈಗ ಏನು ಗೊತ್ತಾಗ್ತಿದ್ರೆ ಈ ಸಾಂಗ್ ಹೇಳಿದಾಗ ನಾನು ಗೊತ್ತಾಗ್ತೀನಿ. ಸಿನಿಮಾನ ತುಂಬ ಯೋಚನೆ ಮಾಡಿದ್ದೀನಿ. ಅಂದರೆ ನಾವೆಲ್ಲರೂ ಸೇರಿದಾಗ ಒಂದು ಸಿನಿಮಾ ಇವತ್ತಿನ ಜನ್ರೇಷನ್ನು, ಇವತ್ತಿನ ಒಂದು ಇದರಲ್ಲಿ ಯಾವ ಥರ ಸಿನಿಮಾ ಮಾಡಿದರೆ ನಾವು ಗೆಲ್ಬೋದು, ಯಾವ ಥರ ಸಿನಿಮಾನ ಜನಗಳಿಗೆ ಇಷ್ಟ ಆಗ್ಬೋದು ಅನ್ನೋ ಒಂದು 10 ಸರಿ ಯೋಚನೆ ಮಾಡಿ ಟೋಟಲ್ ಟೀಮ್ ಕೂತು ಹೇಳಿದ್ನಲ್ಲ, ಒಂದು ವರ್ಷಗಟ್ಟಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿದ್ವಿ. ಶೂಟ್ ಕೂಡ ಅಷ್ಟೇ, ಒಂದು ಪ್ರತಿ ತಿಂಗಳು ನಮ್ಮದು ಜಾನ್ವರಿ ಎಂಡಲ್ಲಿ ಶೂಟ್ ಶುರು ಆಗಿರೋಂಥದ್ದು. ತಿಂಗಳಿಗೆ 10 ರಿಂದ 12 ದಿವಸ ಶೂಟಿಂಗ್ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ಆವಾಗ ಒಂದು ಎನರ್ಜಿ ಲೆವೆಲ್ಲು ಚೆನ್ನಾಗಿರುತ್ತೆ. ಮತ್ತು ಒಂದು ತಿಂಗಳು ಗ್ಯಾಪಲ್ಲಿ ನೆಕ್ಸ್ಟ್ ಶೂಟ್ ಮಾಡೋದಕ್ಕೆ ನಮಗೆ ಏನೇನು ಬೇಕು, ಯಾವ್ಯಾವ ಥರ ತಯಾರಿಗಳು ಬೇಕು ಅನ್ನೋದಕ್ಕೂ ನಮಗಿದೆ ಇರುತ್ತೆ. ಹಾಗಾಗಿ ಹೇಳಿದ್ನಲ್ಲ, ನಿಯರ್ಲಿ ಒಂದು 58 ರಿಂದ 60 ದಿವಸ ಶೂಟ್ ಕಂಪ್ಲೀಟ್ ಆಗಿದೆ. ಆರ್ಟಿಸ್ಟ್ಗಳ ಬಗ್ಗೆ ಹೇಳಬೇಕು ಅಂದರೆ ರಂಜಿನಿ ಅವ್ರ ಬಗ್ಗೆ ಹೇಳಿದೆ. ಇನ್ನು ಶ್ರೀಧರ್ ಸರ್ ಆಯಿತು, ಪ್ರತಿಯೊಬ್ಬರು ಶ್ರೀಧರ್ ಸರ್ ಇದ್ದಾರೆ, ಆಮೇಲೆ ಯಮುನಾ ಅವರಿದ್ದಾರೆ, ರಾಜು ತಾಳಿಕೋಟೆ ಅವರಿದ್ದಾರೆ, ಬುಲೆಟ್ ಪ್ರಕಾಶ್ ಅವರಿದ್ದಾರೆ, ತಬ್ಲಾ ನಾಣಿ ಅವರಿದ್ದಾರೆ, ವಿಜಯ್ ಚಂಡೂರ್ ಅವರಿದ್ದಾರೆ, ಹರ್ಷ ಅರ್ಜುನ್, ಬಬ್ಲುಷಾ ಮತ್ತು ಬಬ್ಲುಷಾ ಸಿನಿಮಾದಲ್ಲಿ ನಾಯಕರಾಗಿ ಮಾಡೋದಂತ ಇದರಲ್ಲಿ ವಿಲನ್ ಆಗಿ ಮಾಡ್ತಾಯಿದ್ದಾರೆ. ಇವೆಲ್ಲವನ್ನು ಮೀರಿ ಸಿನಿಮಾ ರಿಲೀಸ್ ಅದೇ ಡಿಸೆಂಬರು ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ಸಂಸ್ಥೆನೇ ಆಲ್ರೆಡಿ ಸಿನಿಮಾ ನಮ್ಮ ಸಾಂಗ್ಸು ಇನ್ನೊಂದನ್ನೆಲ್ಲ ನೋಡಿ ತುಂಬ ಇರೋದ್ರಲ್ಲಿ. ಯಾಕೆಂದರೆ ಹೊಸೊಬ್ಬರಿಗೆ ಯಾರೋ ಒಬ್ಬರು ಸಿನಿಮಾದ ಬಗ್ಗೆ ಒಂದು ಇಂಪ್ರೆಸಿವ್ ಆಗಿ ಇಲ್ಲ ಸಿನಿಮಾ ನಾನು ಮಾಡ್ತೀನಪ್ಪ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ಅದೇ ಒಂದು ನಮ್ಗೆ ದೊಡ್ಡ ಸಂತೋಷದ ವಿಚಾರ. ಆ ಒಂದು ಹಂತದಲ್ಲಿ ಇದ್ದೀವಿ. ಯಾಕೆಂದರೆ ಅದೇ ಒಂದು ಬೆಳವಣಿಗೆ ಅಷ್ಟೇ ನಮ್ದು. ಈಗ ಪ್ರೆಸೆಂಟ್ ಹಂತದಲ್ಲಿ ಅದೊಂದು ನಮಗೊಂದು ದೊಡ್ಡ ಬೆಳವಣಿಗೆ. ಸೊ ನಮ್ಮದು ಒಂದು ಪ್ಲ್ಯಾನ್ ಇತ್ತು ಅಂತಂದರೆ, ಒಂದು ಸರಿ ಪ್ರಾಡಕ್ಟ್ ರೆಡಿ ಆದಮೇಲೆ ಬರಬೇಕಂತ. ಅದನ್ನ ಕ್ವಾಲಿಟಿ, ಅದು ಸ್ಟ್ರೆಂತ್ ನೋಡಿಕೊಂಡು ನಮ್ಮ ಪ್ರಚಾರ ಇರಬೇಕು ಅಂತ. ಅದಕ್ಕೋಸ್ಕರ ನಾನು ಮುಹೂರ್ತಕ್ಕೂ ಸಿಂಪಲಾಗಿ ಮಾಡ್ಕೊಂಡು ಇದುವರೆಗೂ ಯಾವುದೇ ಒಂದು ಸ್ಟಿಲ್ಸ್ ಕೂಡ ಎಲ್ಲೂ ಕಾಣಿಸ್ದೆ. ಇವಾಗ 90% ಒಂದು ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ. ರಾಜ ಹಂಸ ಅಂದ್ಬಿಟ್ಟು ಇವಾಗ ನಾಯಕನ ಹೆಸರು ರಾಜ, ನಾಯಕಿಯ ನಾಮದೇ ಹಂಸ. ಸೊ ಹೊರನೋಟಕ್ಕೆ ರಾಜಹಂಸ, ಒಳನೋಟ ಅಂತಂತ ಬಂದರೆ ಇದು ಹಂಸ ಪಕ್ಷಿ, ಹಂಸ ಕ್ಷೀರ ನ್ಯಾಯ ಅಂತ ನೀವು ಕೇಳಿರ್ತೀರ. ಅಂದರೆ ಹಾಲು ಮತ್ತು ನೀರನ್ನು ಒಟ್ಟಿಗೆ ಇಟ್ಟರೆ ಹಾಲನ್ನು ಮಾತ್ರ ಇರುವ ಶಕ್ತಿ ಹಂಸ ಪಕ್ಷಿಗಿದೆ. ಅದೇ ಥರ ಪ್ರತಿಯೊಂದು ಮನುಷ್ಯನಲ್ಲೂ ಒಳ್ಳೆಯದು ಕೆಟ್ಟದ್ದು, ಕೆಟ್ಟ ಕ್ಯಾರೆಕ್ಟರ್ ಇರ್ಬೋದು, ಒಳ್ಳೇದಿರ್ಬೋದು, ಅವರು ಒಳ್ಳೆ ಕೆಟ್ಟ ಘಟನೆಗಳಿರ್ಬೋದು. ಸೊ ನಾವು ಒಳ್ಳೇದನ್ನು ಮಾತ್ರ ತೊಗೊಳ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಮೇಲೆ ಟೈಟ್ಲು ಇಟ್ಟಿರೋದು. ಕತೆ ಬಂದುಬಿಟ್ಟು ಒಂದು ಫ್ಯಾಮಿಲಿ ಡ್ರಾಮಾ. ಫ್ಯಾಮಿಲಿ ಅಂದರೆ ಅವಿಭಕ್ತ ಕುಟುಂಬ ಇಟ್ಕೊಂಡು ಮಾಡಿದ್ದೀನಿ. ಸೊ ಹೀರೋ ಮತ್ತು ಹೀರೋಯಿನ್ ಲವ್ ಸ್ಟೋರಿ ಜೊತೆ ಹಳ್ಳಿ ಮತ್ತು ಪಟ್ಟಣಗಳ ನಡುವಿನ ಒಂದು ಸಂಬಂಧ ಹೇಳಕ್ಕೆ ಹೋಗ್ತಾಯಿದ್ದೀನಿ. ಪ್ರೆಸೆಂಟೇಷನ್ ನಿಜವಾಗ್ಲೂ ಹೊಸದಾನದಲ್ಲಿ ಕೂತಿರುತ್ತೆ. ಕತೆಗೂ ಟ್ವಿಸ್ಟ್ಗಳು ತುಂಬ ಇದೆ. ಮತ್ತು ಏನು ಅಂತಂದರೆ ಹೊಸದು ಅಂತಂದರೆ ಒಂದು ಫ್ಯಾಮಿಲಿ ಡ್ರಾಮಾನೇ ನನ್ನ ಹೊಸದು. ಅಂದರೆ ಅವರು ಒಬ್ಬ ತಂದೆ, ಹಳ್ಳಿಯಲ್ಲಿರೋ ಒಬ್ಬ ಮುಖಂಡ, ಈಗಿನ ಕಾಲದಲ್ಲಿ ಯಂಗ್ ಜನ್ರೇಷನ್ ಓದ್ತಾ ಸಿಟಿಗೆ ಬಂದುಬಿಡ್ತಾರೆ. ಹೀಗೆ ಓದ್ತಾ ಹೋದರೆ ನಾಳೆ ಹಳ್ಳಿ ಅನ್ನೋದು ವೃದ್ಧಾಶ್ರಮ ಆಗುತ್ತೆ. ಈ ಥರ ಆತಂಕ ಪಡುವ ಒಬ್ಬ ವ್ಯಕ್ತಿ
ತನ್ನ ಮಗಳನ್ನ ಸಿಟಿಗೆ ಕೊಡೋ ಒಂದು ಪರಿಸ್ಥಿತಿ ಬರುತ್ತೆ, ಹೇಗೆ ನಿಭಾಯಿಸ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ, ಅವರು ಏನಂದರೆ ಈ ಗ್ಲೋಬಲೈಸೇಷನ್ ಸಂಬಂಧಗಳನ್ನ ಬಿಲ್ಡ್ ಮಾಡ್ತಾ ಇಲ್ಲ, ಒಂದೊಂದು ಉದ್ಯಮನೂ ಕುಟುಂಬ ಆಗಬೇಕನ್ನೋ ಒಬ್ಬ ವ್ಯಕ್ತಿ. ಈ ಎರಡು ಕ್ಯಾರೆಕ್ಟರ್ಗಳು ಇಟ್ಕೊಂಡು ಒಂದು ಕತೆ ಜರ್ನಿ ಮಾಡಿದ್ದೀನಿ. ಸೊ ಚೆನ್ನಾಗಿ ಮೂಡಿ ಬಂದಿದೆ ಕೂಡ. ಇವಾಗ 90 ಭಾಗ ಮುಗಿದಿದೆ, ಇನ್ನು 10 ಭಾಗಗಳು ಬ್ಯಾಲೆನ್ಸ್ ಇದೆ. ಒಂದು ಹೊರದೇಶದಲ್ಲಿ ಸಾಂಗ್ ಬ್ಯಾಲೆನ್ಸ್ ಇದೆ, ಇನ್ನು ನಾರ್ತ್ ಕರ್ನಾಟಕ ಒಂದು 4 ರಾಜ್ಯಗಳು ಜರ್ನಿ, ಅಂದರೆ ಹೀರೋ ಕ್ಯಾರೆಕ್ಟರೈಸೇಷನ್ಗೋಸ್ಕರ ಅದೊಂದು ಇಂಪಾರ್ಟೆಂಟ್ ಇದೆ. ಅದನ್ನು ಮುಗಿಸಿದ್ರೆ ಒಂದು ಚಿತ್ರ ಕಂಪ್ಲೀಟ್ ಆಗುತ್ತೆ. ಸೊ ಹಳ್ಳಿಯ ಮುಖಂಡರಾಗಿ BC ಪಟೇಲ್ ಸರ್, ನಾಯಕಿಯ ತಂದೆ ಪಾತ್ರ, ಆಮೇಲೆ ರಾಜು ತಾಳ್ಕೋಟೆ, ಆಮೇಲೆ ನಾಣಿ, ಬುಲೆಟ್ ಪ್ರಕಾಶ್, ಆಮೇಲೆ ಶ್ರೀಧರ್ ಸರ್ ಮಾಡ್ತಾಯಿದ್ದಾರೆ, ಯಮುನಾ ಮೇಡಮ್ ಮಾಡ್ತಾಯಿದ್ದಾರೆ, ಪ್ರಮೋದ್ ಶೆಟ್ಟಿ ಮಾಡ್ತಾಯಿದ್ದಾರೆ. ಸ್ವಲ್ಪ ಅತಿಥಿ ಪಾತ್ರಗಳು ಒಂದು ಸ್ವಲ್ಪ ಜನ ಮಾಡ್ತಿದ್ದಾರೆ, ಅದು ಮಾತುಕತೆಯಲ್ಲಿದೆ. ಫಸ್ಟ್ ಆಡಿಯೋ ರಿಲೀಸು ನೆಕ್ಸ್ಟ್ ಮಂತು. ಸೊ ಆಡಿಯೋ ರಿಲೀಸ್ ಮಾಡಿದ ಮೇಲೆ ಆವಾಗ ಒಂದು ಸಮಯ ನಮ್ಮದು ಹೊಸಬರಾಗಿರೋದ್ರಿಂದ ನೋಡಬೇಕು, ದೊಡ್ಡ ದೊಡ್ಡ ಸಿನಿಮಾಗಳು ನೋಡಿಕೊಂಡೇ ರಿಲೀಸ್ ಮಾಡಬೇಕು. ಅದು ಒಂದು ವಾರ ಆಚೆ ಈಚೆ. ನನ್ನ ಯುವ ಪ್ರಕಾರ ಡಿಸೆಂಬರ್ ಅಂದ್ಕೊಂಡಿದ್ದೀನಿ. ಆಗಿನ ಸ್ಥಿತಿಗತಿಗಳು ನೋಡಿಕೊಂಡು ನಾನು ಹೊರಗಡೆ ಬರ್ತೀನಿ.